ತೆಲಂಗಾಣದಲ್ಲಿ ಹೊಸ ರಾಜಕೀಯ ಪಕ್ಷದ ಘೋಷಣೆಯಾಗ್ಬಿಟ್ಟಿದೆ. ಹೊಸ ಪಕ್ಷದ ಘೋಷಣೆಯನ್ನ ಮಾಡಿದಾರೀಗ. ತೆಲಂಗಾಣದ ನೆಲದಲ್ಲಿ ಹೊಸ ರಾಜಕೀಯ ಪಕ್ಷ ಉದಯ ಆಗುತ್ತೆ. ಈ ರಾಜಕೀಯ ಪಕ್ಷದ ಘೋಷಣೆಯನ್ನ ಕೆಸಿಆರ್ ಪುತ್ರಿ ಕವಿತಾ ಅವರು ಘೋಷಣೆ ಮಾಡಿರೋದು. ತೆಲಂಗಾಣ ರಾಷ್ಟ್ರ ಸೇನಾ ಅಂತ ಟಿಆರ್ಎಸ್ ಈ ಪಕ್ಷದ ಘೋಷಣೆಯಾಗಿದೆ. ಹೊಸ ಪಕ್ಷವನ್ನ ನಾನು ಸ್ಥಾಪನೆ ಮಾಡ್ತೀನಿ ಎನ್ನುವುದಾಗಿ ಮಾಜಿ ತೆಲಂಗಾಣದ ಸಿಎಂ ಆಗಿರುವಂತ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಈ ಘೋಷಣೆ ಮಾಡಿರೋದು. ಈ ಬಗ್ಗೆನೇ ಮುನಿರಾಬಾದ್ನಲ್ಲಿ ಬೃಹತ್ ಸಮಾವೇಶದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿ ಟಿಆರ್ಎಸ್ ಪಕ್ಷ ಇನ್ನು ಮುಂದೆ ಇರುತ್ತೆ, ತೆಲಂಗಾಣ ರಾಷ್ಟ್ರ ಸೇನೆ ಅಂತ ಕವಿತಾ ಅವರು ಮಾಡಿರುವಂಥದ್ದು. ಜೊತೆಲಿ ಅವರು ಮಾಜಿ ಎಂಎಲ್ಸಿ ಕೂಡ ಹೌದು. ತೆಲಂಗಾಣ ಜಾಗೃತಿ ಸಂಘಟನೆಯ ಅಧ್ಯಕ್ಷೆಯಾಗಿದ್ರು ಕವಿತಾ. ಜನರನ್ನ ಸೇರಿಸಿ ಈಗ ಹೊಸ ಪಕ್ಷದ ಒಂದು ಘೋಷಣೆ, ಜೊತೆಯಲ್ಲಿ ಅದಕ್ಕೆ ಲೋಗೋ, ಹೆಸರು ಎಲ್ಲವನ್ನ ಮಾಡಿದ್ರು. ಜೊತೆಯಲ್ಲಿ ತಂದೆ ಕೆಸಿಆರ್, ಜೊತೆಯಲ್ಲಿ ಸಹೋದರ ಕೆಟಿ ರಾಮರಾವ್ಗೆ ಕವಿತಾ ಅವರಿಗೆ ಸೆಡ್ಡು ಹೊಡಿತಿದ್ದಾರಾ? ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿದ್ರು ಕವಿತಾ. ಹಗರಣದಲ್ಲಿ ಯಾವಾಗ ಕ್ಲೀನ್ ಚಿಟ್ ಸಿಕ್ತೋ ತದನಂತರದಲ್ಲಿ ಆಚೆ ಬಂದೀಗ ಪಕ್ಷದ ಬಗ್ಗೆ, ಅಂದ್ರೆ ಆ ಕವಿತಾ ಅವರ ಪಕ್ಷದ ಬಗ್ಗೆ ಈಗ ಅವರ ತಂದೆ ಸಹೋದರ ಜೊತೆ ಒಂದಿಷ್ಟು ಕಲಹಗಳಾಗಿತ್ತು ಹಿಂದೆ. ಆ ಕಲಹದಿಂದ ಬೇಸತ್ತು ಪಿಆರ್ಎಸ್ ನಿಂದ ಆಚೆ ಬಂದಿದ್ರು. ಈಗ ಹೊಸ ಪಕ್ಷದ ಎಲ್ಲಾ ರೀತಿ ಮಾಹಿತಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಪಾರ್ಟಿ ಪೇರು చెప్పాలా? రెడీయా? టిఆర్ఎస్ జై తెలంగాణ! జై టిఆర్ఎస్! జై తెలంగాణ! జై తెలంగాణ! జై తెలంగాణ! తెలంగాణ రాష్ట్ర సేన! జై తెలంగాణ రాష్ట్ర సేన! జై తెలంగాణ రాష్ట్ర సేన! జై తెలంగాణ రాష్ట్ర సేన! కవితమ్మ గారి నాయకత్వం! కవితమ్మ గారి నాయకత్వం! ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.